ಇವತ್ತಿನ ದಿವಸ ಹೀಗೆ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹಾಗೂ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸ್ಮರಣಾರ್ಥ ಪುಣ್ಯ ಸ್ಮರಣ ಸಮಾರಂಭ ಕಾರ್ಯಕ್ರಮಕ್ಕೆ ಪೂರ್ವಾಭಿ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ತಿಳಿಸಿದಂಥ ಶ್ರೀ ಬಾಬಾ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಕ್ಕೆ ಭಕ್ತಿಯನ್ನು ಮನೆಗಳ ಸಲ್ಲಿಸಿ ಜಿಲ್ಲಾಧಿಕಾರಿಗಳು ಕ್ರಿಯಾಶೀಲತ ಡಾಕ್ಟರ್ ಗಂಗಾಧರ ಸ್ವಾಮಿಯವರೇ, ಸಿಇಒಗಳಿರ್ತಕ್ಕಂಥ ಗುತ್ತಿ ಮೊದಲವರವರೇ, ವೇದಿಕೆಗಳಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಶರಣರೇ, ತಾಯಿಯಂದರೆ, ಮಾಧ್ಯಮಿಕರೇ, ಸ್ನೇಹಿತರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದು ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇದು ಕೃಷಿ ಮೇಳ. ಶ್ರೀಮಠದ ವತಿಯಿಂದ ಇದೇ ತಿಂಗಳು 26, 27, 28 ಮಾರ್ಚ್ 1, 2ನೇ ತಾರೀಕು ಇರ್ತಕ್ಕಂಥ ಕೃಷಿ ಮೇಳ, 4 ದಿವಸಗಳ ಕಾಲ ಇರ್ತಕ್ಕಂಥ ಈ ಕೃಷಿ ಮೇಳವನ್ನು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾರ್ಯಾರು ಸಾಕಾಗಿ ತಗೋಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಅಂತ ನಾನು ಭಾಷೆ. ಈಗ ಕೇಳಿಬಿಟ್ರೆ ಅವ್ರದ್ದು ಭಾಳ ಅಗಾಧವಾದಂಥ ಶಕ್ತಿ ಮತ್ತು ಯೋಜನೆ. ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಮಾತಾಡಿದ್ವಿ. ನನ್ನ ಸಲಹೆ ಅಂತಲ್ಲ, ಮಾಡಿದ ಮೇಗಿದು ಯಶಸ್ವಿ. ಹಿಂದೆಲ್ಲ ಭಾಳ ಚೆನ್ನಾಗಿ ಯಶಸ್ವಿ ಮಾಡಿದ್ವಿ. ಹಿಂದೆ 2 ಸರಿ ಮಾಡಿದಾಗಲೂ ಸಹ ಭಾಳ ಯಶಸ್ವಿಯಾದ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಅನೇಕ ಕಾರಣಗಳಿದ್ದು. ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ನನ್ನ ಸಲಹೆ ಅಷ್ಟೇ, 4 ದಿವಸ ಅವಶ್ಯಕತೆ ಐತೆ ಅನ್ನೋದು 1 ಪಾಯಿಂಟ್. 26, 27, 28, 1, 2 ಅದ್ರ ಬಗ್ಗೆನೂ ಚಿಂತೆ ಮಾಡಿ, ಅಲ್ಲ ಶಕ್ತಿನೇ ಚಿಂತೆ ಮಾಡಿ. ಅದೇನು ಮಾಡ್ಬೋದು, 4 ದಿವಸ ಬೇಕೆ, 3 ದಿವಸ ಹಾಕಿ ಅಥವಾ 2 ದಿವಸ ಹಾಕಿ ಅಂತ 1 ದಿವಸದ ಪ್ರಾಕ್ ಯೋಚನೆ ಮಾಡಬೇಕು. ಜೊತೆಗೆ ತಾವು ಭಾಳ ಇನ್ನೂ ಆಸೆ ಇಟ್ಟಿದ್ದು ಅದ್ರ ಬಗ್ಗೆ ನಾನು ಈಗ ಮಾತಾಡ್ಬೋದು. ಅದ್ರ ಬಗ್ಗೆ ಖರ್ಚು ವೆಚ್ಚದ ಬಗ್ಗೆ ನೋಡಪ್ಪ, ಒಟ್ಟು ಏನಾದರೂ ಯಶಸ್ವಿ ಆಗೋದು ಎಲ್ಲಿಗೆ ಹೋದಾಗ ಹಾಡಬೇಕು. ಜನ ಹೆಂಗೆ ಸೇರಿಸ್ಬೋದು, ರೈತರು ಸೇರಿಸ್ಬೋದು, ಇಲಾಖೆ ಎಲ್ಲರೂ ಎಲ್ಲ ಇಲಾಖೆಗಳು ಅವ್ರ ಇಲಾಖೆ ಏನು ಮಾಡ್ತಕ್ಕಂಥ ಮಾಡ್ತಾರೆ. ಜಿಲ್ಲಾ ಮಟ್ಟದ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ, CEO ಹೇಳಿದ ಮೇಲೆ ಅವರು ನಮ್ಮ ಇದರಿಂದ ಜಿಲ್ಲಾ CEO ಏನು ಮಾಡಬೇಕು, ಎಲ್ಲ ಇಲಾಖೆ ಇಡೀ ತಾಲೂಕಿನ ಇರ್ತಕ್ಕಂಥ ಎಲ್ಲ ಇಲಾಖೆ ಅವ್ರು ಬರ್ತಕ್ಕಂಥದ್ದು ಏನೇನು ಸಹಾಯ ಕರ್ಸ್ಬೋದು, ಜನ ಕರ್ಸಲಿಕ್ಕೋ ಇನ್ನೊಂದು ಇಲಾಖೆ ಮಾಡ್ಬೋದು. ನಮ್ಮ ಆರ್ಎಂಎಲ್ಲರ ಏನೇನು ಕರ್ಸ್ಬೇಕಂತ ಎಲ್ಲ ಮಾಡ್ತಾರೆ. DCಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಜನ ಕರ್ಸ್ತಕ್ಕಂಥದ್ದು. ಆ ಇಲಾಖೆದು ಎಲ್ಲ ಇಲಾಖೆಯಲ್ಲೂ ನಾವು ಜನ ಕರ್ಸ್ಬಿಟ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿಯಿಂದ, ತೋಟಗಾರಿಕೆಯಿಂದ ಇರ್ಬೋದು, ಹೆಲ್ತಿಂದ ಇರ್ಬೋದು, ಲೇಬರಿಂದ ಇರ್ಬೋದು, ಎಲ್ಲ ಇಲಾಖೆ ವೆಟರ್ನರಿಯಿಂದ ಇರ್ಬೋದು, ಎಲ್ಲ ಮಾಡ್ಬೋದು. ಎಲ್ಲ ಜನ ಏನೇ ಮಾಡ್ತಕ್ಕಂಥ ಅದಕ್ಕೆಲ್ಲ ಮೂಲ ಬೇಕಾಗಿರ್ತಕ್ಕಂಥ ಹಣ. ಆ ಹಣ ಇದ್ದರೆ ಇನ್ನು ಎಷ್ಟು ಚೆನ್ನಾಗಾದ್ರೂ ಮಾಡ್ಬೋದು ನಾವು. ಸರ್ಕಾರದ ಮಟ್ಟದ ಕಾರ್ಯಕ್ರಮ ಒಂದು ನಮೂನೆ ಆಗುತ್ತೆ. ಇದು ಸರ್ಕಾರಿ ಮಟ್ಟದ ಕಾಮ ಅಲ್ಲ, ಒಂದು ಮಟ್ಟದ ಕಾರ್ಯಕ್ರಮ, ಒಂದು ಕ್ಷೇತ್ರದ ಕಾರ್ಯಕ್ರಮ, ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮನೇ. ಅದರ ಬಗ್ಗೆ ಚಿಂತನೆ ಮಾಡಿ ಈಗ ಜಿಲ್ಲಾ DCಗಳು ಮುಖ್ಯಮಂತ್ರಿ ಜಿಲ್ಲಾ ಮಂತ್ರಿಗಳನ್ನ ಜಿಲ್ಲಾ DCಗೆ ಹಾಕಿಬಿಡಿ, ಶಾಸಕರಿಗೆ ಹಾಕಿಬಿಡ್ರು, ಅವ್ರು ತಲೆ ತೊಳ್ಕೊಂಡ್ಬಿಡ್ರು. ತಲೆ ತೊಳ್ಕೊಂಡಂತಲ್ಲ, ನೀವು ಬೇಕಾದ್ರೆ ಗುರುಗಳು ಒಂದ್ಸರಿ ದಾವಣಗೆರೆಗೆ ಅವ್ರ ಮನೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಕಾರ್ಯಕ್ಕೆ ಯಾವ ರೀತಿ ನಮ್ಮ ಕಾರ್ಯಕ್ರಮ ಇರಬೇಕು, ಹೆಂಗಿರ್ಬೇಕು, ಶ್ಯಾಮನೆ ಯಾವುದಿರಬೇಕು, ಎಷ್ಟು ಅಡಿ ಉದ್ದ ಇರಬೇಕು, ಎಷ್ಟು ಅಡಿ ಇರಬೇಕು, ಊಟದ ವ್ಯವಸ್ಥೆ ಹೆಂಗಿರ್ಬೇಕು, ಇನ್ನೊಂದು ಹೆಂಗಿರ್ಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ರೆ ಉಳಿದೆಲ್ಲರಿಗೂ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೋದು ಅಂತಕ್ಕಂಥ ನನ್ನ ಸಲಹೆ. ಅದಕ್ಕೆ ತಾವು ನಿಮ್ಮ ಆಶೀರ್ವಾದದಲ್ಲಿ ಏನು ಹೇಳ್ತಿದ್ರೆ, ನಾವಂತೂ ಈ ಯಶಸ್ವಿಯಾಗಿ ನನ್ನ ಕ್ಷೇತ್ರ ಇದೆ. ಹಂಗೆ ನನ್ನ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ನನ್ನೇನು ಇವತ್ತು ನೋಡಿಲ್ಲ ನೀವು. ಒಮ್ಮಣ್ಣ ನಮ್ಮ ಸುರೇಶ್ ಹೇಳಿ ಮಾತು ಸ್ವಾಗತ ಮಾಡೋದ್ರೆ ಶಾಸಕರಿಗೆ ವಯಸ್ಸಂತೂ ಆಗೈತಿ, ಆದರೂ ಹುಮ್ಮಸ್ಸು ಐತಿ ಅಂದ. ಅಲ್ಲೇ ತಮ್ಮ, ನಂದು ಪೇಪರ್ನಾಗ ಐತಿ ವಯಸ್ಸು, ನಿಜವಾಗ ನನಗೆ ವಯಸ್ಸೇ ಆಗಿಲ್ಲ. ನನ್ನ ಜೊತೆ ಯಾರು ಓಡಕ್ಕೆ ಬರಬೇಕಲ್ಲ, ತಮಾಷೆ ಬಂದಿದ್ದ. ನಾನು ಉಪಯೋಗಿಲ್ಲ. ನಿನ್ನೆ ಬೆಳಿಗ್ಗೆ 1 ವರ್ಷ 1 ತಿಂಗಳಾಗಿತ್ತು. ಹೋದ ವರ್ಷ 24ನೇ ಜನವರಿಗೆ ತಪ್ಪಿರ್ಕೊಬೇಡಿ, 24ನೇ ತಿಂಗಳು ಜನವರಿ ನಾನು ಚೆಕಪ್ ಮಾಡಿಸಿದ್ದೆ. ಸ್ಪರ್ಶ ಹಾಸ್ಪಿಟ್ಲಿಗೆ ಡಾಕ್ಟರ್ ಸಮೀರ್ ಶೆಟ್ಟಿ ಅಂತಾರೆ ಮಾಡಿಸಿದ್ದೆ. ಅವ್ರು ಡಾಕ್ಟರ್ ಫೋನ್ ಮಾಡಿದ್ರು, ಗೋಡೆ ನಿಮ್ದು 1 ವರ್ಷ 1 ತಿಂಗಳು ಇನ್ನು ಮೇಲಾಗೈತಿ, ನೀವು ಬಂದು ಚೆಕಪ್ ಮಾಡಿಸ್ಕೊಂಡ್ರಿ. ಅದು ಮೊನ್ನೆ ರಾತ್ರಿ
ಡಾಕ್ಟ್ರೆ ನಾಳೆ ಒಂದು ಅಧಿವೇಶನ ಇರ್ತಾರೆ. ಯಾಕೆಂದ್ರೆ ಮಂದಿ ಅಡ್ಜಸ್ಟ್ ಮಾಡ್ಕೊಂಡು ಬೆಳಿಗ್ಗೆ 8 ಬಂದ್ವಿ, ಶುಗರ್ ಕೊಟ್ಟೋರಿ, ಇನ್ನೊಂದು ಕೊಟ್ಟು ಕೊಡ್ರಿ, ಕೊಡ್ರಿ ಎಲ್ಲ ಹೇಳಿದ್ರು. ನಾನಿಂತ ಬಂದೆ ನಾನು. ಮತ್ತೆ ನೀವು ಡಾಕ್ಟ್ರೆ ಮತ್ತೆ ಇನ್ನೂ ಆಗಲ್ಲ ಅಂತ ಬೆಳಿಗ್ಗೆ 8 ಹೋಗಿ ಶುಗರ್ ಕೊಟ್ಟೆ. ಡಾಕ್ಟ್ರು ಮತ್ತೆ ಫೋನ್ ಮಾಡಿದ್ರು, ಬರೀ ಶುಗರ್ ಅಲ್ಲ, ಅವ್ರ ಹತ್ರ 13,000 ಕಳ್ಸ್ಕೊಂಡ್ರು, ಎಲ್ಲ ಚೆಕಪ್ಪಿಗೆ ಪಡ್ಕೋಬೋದು, ರಶಿಯಾಗಿ ಕಳಿಸ್ಬಿಟ್ರು. ಅಲ್ಲೇ ಫೋನ್ ಬಂದು 8 ಕಡೆ, ನಾನು 8 ಕಡೆ ಕಳಿಸಿದ್ರು. ಶುಗರ್ಗೆ ಒಂದು ಕಡೆ, BP ಒಂದು ಕಡೆ, ಬೆನ್ನವಿಗೆ ಒಂದು ಕಡೆ, ಇಲ್ಲಿಗೊಂದು ಎಕ್ಸ್ರೇ, ಫುಲ್ಲೊಂದು 2 ಲೀಟರ್ ನೀರು ಕುಡಿಸಿ ಒಂದು ಎಕ್ಸ್ರೇ, 2 ಲೀಟರ್ ನೀರು ಖಾಲಿ ಮಾಡಿ ಒಂದು ಎಕ್ಸ್ರೇ, ಆಮೇಲೆ ಕಣ್ಣಿಗೊಂದು ಎಕ್ಸ್ರೇ, ಇಲ್ಲಿಗೊಂದು ಎಕ್ಸ್ರೇ, ಇಲ್ಲೊಂದು ಕತ್ಕೊಂಡು ಇಲ್ಲಿಗೊಂದು 8 ರೂಪಾಯಿ ಕಳಿಸಿ ಕೊನೆಗೆ ಊಟ ಹಚ್ಚಿದ್ರು. ಹಾಗೆ ಹಚ್ಚಿ ಕೊನೆಗೆ ಕೇಳಿದ್ರು, ಟ್ರೆಡ್ಮಿಲ್ ಮಾಡ್ತೀರಾ ಅಂತ ಕೇಳಿ. ಯಾರೋ ನರ್ಸ್ ಏನು ಮೇಡಮ್ ನನಗೆ ಕೇಳ್ತಿಲ್ರಿ, ದಿವಸ ವಾಕಿಂಗ್ ಮಾಡ್ತಾನೆ, ಟಾಕಿಂಗ್ ಮಾಡ್ತಾನೆ, ಕೊಡ್ರಿ ಅಂತ. ಟ್ರೆಡ್ಮಿಲ್ ಕೊಟ್ಟು 10 ನಿಮಿಷ ಟ್ರೆಡ್ಮಿಲ್ ಮಾಡಿ ಎಲ್ಲ ರಿಪೋರ್ಟ್ 1 ಗಂಟೆ ತಗೊಂಡು ನೋಡಿದ್ರೆ 8 ರಿಪೋರ್ಟ್ ಇತ್ತು. 8 ರಿಪೋರ್ಟ್ ನಾನು ಬಂದು ಯಾರು ನಂಬ್ತೀರಾ? ಪಾತಾಳಗೆ ಸತ್ಯ ಇದೆ, ನಿಜ. ಪೇಪರ್ನಾಗ ಆಗ್ಬಿಡುತ್ತೆ, ಹೆಂಗಾದ ಆಗ್ಬಿಡುತ್ತೆ, ಇಲ್ಲ ಅದೇ ಇರಲಿ. ಆದ್ದರಿಂದ ನನ್ನಂತೂ ಸಂಪೂರ್ಣ ಸಾಕಾಗ್ಬಿಟ್ಟು ಯಶಸ್ವಿ ಮಾಡೋಣ. ಈ ತಾಲೂಕಿನ ಪ್ರಶ್ನೆ, ಜಿಲ್ಲೆ ಪ್ರಶ್ನೆ, ಮಠದ ಪ್ರಶ್ನೆ, ಸಂಸ್ಥೆ ಪ್ರಶ್ನೆ, ನಮ್ಮದು ಸಂಪೂರ್ಣ ಸಹಕಾರ ಐತಿ. ಎಲ್ಲರೂ ಸಹಕಾರ ಪಡ್ಕೊಂಡು ನಾವು ನಮ್ಮ ಭಾರಿ ಆಸೆ ಮಾಡೋದು. ನಮ್ಮ ಇತಿಮಿತಿಯಲ್ಲೇ ಇತಿಮಿತಿಯಲ್ಲಿ ಕಂಡ್ರೆ ಇವತ್ತೆಲ್ಲ ಮಾಡೋಣ. ನೀವು ಸ್ಟಾಲ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದ್ರಲ್ಲಿ ನಾವು ಏನೇನು ಮಾಡಬೇಕು, ಊಟದಿರ್ಬೋದು, ಅವೆಲ್ಲ ಏನೇನು ತೊಂದರೆ ಆಗಲ್ಲ. ಕೂತು ಮಿನಿಸ್ಟರ್ ಕೂತು, ಜಿಲ್ಲಾಧಿಕಾರಿಗಳು, ಜಿಲ್ಲಾ CEO ನಾವು ನೀವು ಕೂತು ಮಾಡೋಣ ಅಂತ ನಾನು ಸಲಹೆ ಬಂದೆ. ಈಗ ನೋಡ್ಬಿಡಿ, ನಾನು ಪಾಪ DC ಹೇಳ್ತಾರೆ, ಜಿಲ್ಲಾ ಮಂತ್ರಿ ಹೇಳ್ತಾರೆ, ಎಲ್ಲ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರ ಕೊಟ್ಟೆ ಹೋಗ್ತಂತೆ. ಅವ್ರಿಗೆ ಯಾವಾಗ ಏನು ಮಾಡಿ ಅವ್ರಿಗೆ ಆ ಎಲ್ಲ ಇಲಾಖೆಯಿಂದ ಹೆಚ್ಚಿಗೆ 30 ಇಲಾಖೆಯಿಂದ ನಾವು ಸಹಕಾರ ತಗೊಂಡು ಇಲ್ಲೇನು ಬೇಕು ಎಲ್ಲ ಮಾಡ್ಕೊಬೋದು. ಅದೇನು ತೊಟ್ಟೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿ ನಮ್ಮಲ್ಲಿ ಇರ್ತಾರೆ, ಅವ್ರನ್ನ ಏನೇನು ಸಹ ಬೇಕು ಅಲ್ಲೂ ಮಾಡ್ಕೊಬೋದು. ಮುನ್ಸಿಪಾಲ್ಟಿ ಕ್ಲೀನ್ ಮಾಡೋದು, ಇನ್ನೊಂದು ಖರ್ಚು ಮಾಡ್ಬೋದು. ಅಷ್ಟು ಮಾಡಿ ಒಳ್ಳೆಯದು ಅಂತ ನಾನು ಸಲಹೆ ಬಿದ್ದು. ತಾವು ಈ ತಮಾಷೆ ಏನು ಹೇಳ್ತೀರೋ ಅದಕ್ಕೆ ನಾನು ಬದ್ಧಿ. ಎಲ್ಲರೂ ಸೇರ್ಕೊಂಡು ನಾವು ಮಂತ್ರಿಗಳು, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಆಮೇಲೆ ಭಕ್ತರು ಮನೆಗೆ ಭಕ್ತರೆಲ್ಲರೂ ಸೇರ್ಕೊಂಡು ಬಸೋಣ. ಏನೋ ಭಾಷಣ ಮಾಡಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಭಾಷಣ ಮಾಡೋದು ನಿಮ್ಮದು ಕೆಲಸ ಇದೆ. ಈಗ ಒಂದು ಕೆಲಸ ಹೆಂಗೆ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು, ಜಿಲ್ಲಾ ಮಟ್ಟದ ಅಧಿಕಾರಿ ಖಾಲಿ ಮಾಡಿದ್ರೆ ನಿಮ್ಮದು ಸಹಕಾರ ಐತಿ. ಮಾಧ್ಯಮದವರು ಪ್ರಚಾರ ಮಾಡ್ತಾರೆ, ನಿಮ್ಮದೇನು ಸಹಕಾರ ಬಂದರೆ ಇದು ಒಳ್ಳೆ ಕಾರ್ಯಕ್ರಮ. ಈಗೇನು ರೈತರಿಗೆ ಹೆಚ್ಚು ಕೆಲಸ ಇಲ್ಲ. ಅಡಿಕೆದು ಮುಗಿದೈತಿ, ಭತ್ತದ್ದು ಮುಗಿದೈತಿ, ಮೆಕ್ಕೆಜೋಳ ಮುಗಿದೈತಿ. ಈಗ ನಮ್ಮ ತಾಲೂಕು ಹೆಂಗೈತಿ ಏನಂದ್ರೆ 15 ನಮ್ಮ ತಾಲೂಕು ವಿಶೇಷವಾದಂಥ ಕೆಲಸ. 15 ಕಿಲೋಮೀಟರ್ ಹರಿಹರ ಬಾರ್ಡ್ರು, 15 ಕಿಲೋಮೀಟರ್ ಬಸವಪಟ್ಟಣ ಬಾರ್ಡ್ರು, 25 ಕಿಲೋಮೀಟರ್ ಭದ್ರಾವತಿ ಬಾರ್ಡ್ರು, 25 ಕಿಲೋಮೀಟರ್ ಶಿವಮೊಗ್ಗ ಬಾರ್ಡ್ರು, ಈಗ ಶಿಕಾರಿಪುರ ಬಾರ್ಡ್ರು, ರಟ್ಟಿಹಳ್ಳಿ ಬಾರ್ಡ್ರು. ರೈತ ಪ್ರಚಾರ ಮಾಡಿದ್ರು. ಎಲ್ಲ ಭಾಗದ ರೈತರು ಸಹ ಬಂದು ನಮ್ಮ ಭಕ್ತರು ರಾಜ್ಯಾದ್ಯಂತ ಬಂದು ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ಯಶಸ್ವಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಆದರೆ ನಮ್ಮ ವ್ಯವಸ್ಥೆಗಳು ನಾವು ಅದ್ರ ತಕ್ಕಂತೆ ನಾವು ವ್ಯವಸ್ಥೆ ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ನಿಮ್ಮ ಸಲಹೆ ಸಹಕಾರ ಏನಿದ್ದಾಗ ಮುಂದಿನ ದಿನದಲ್ಲಿ ಕೊಡ್ರಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಪಾಪ ನಮ್ಮ ಸುರಗೊಂಡು ಕೊಪ್ಪದಲ್ಲಿ ಇದೇ ತಿಂಗಳು 13, 14, 15 ಕಾರ್ಯಕ್ರಮ ಅಲ್ಲಿಗೆ ಬಂದಂಥವ್ರು ಮೊದಲೆಲ್ಲರೂ ಮಧ್ಯಾಹ್ನ ಬೆಳಗ್ಗೆ ಬಂದಂಥವ್ರು ಅಲ್ಲಿ ಕಾರ್ಯಕ್ರಮ ಮುಗಿಸು. ಅದು ಸಹ ಈ ತಿಂಗಳು ಅದು ನಡೀತಾ ಇದೆ. ಈಗ ಇನ್ನೊಂದು ಏನು ಭಾಳ ಟೈಮ್ ಇದೆ ನಮಗೆ. ನೀವು ಇದೇ ತಿಂಗಳು 27, 28 ಒಂದೊಂದು ಟೈಮಿಂಗ್ ಕಣ್ಣು ಮುಚ್ಚಿ ಕೇಳಿಸಿದ್ರೆ 3 ಪಟ್ಟು 6 ಪಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ರೆ 10 ದಿವಸ ಆಗ್ಬಿಡ್ತೀನಿ. ನಿಜ, ತಮಗೆ ಜೀವ ಹೋಗುತ್ತೆ ಗೊತ್ತಾಗಲ್ಲ. 13 ರೂಪಾಯಿ ನಾವು ರಾಣಿಮನೆಗೆ ಹೋಗ್ಬೋದು. ಕಂದಾಯ ಇಲಾಖೆ ದೊಡ್ಡ ಕಾರ್ಯಕ್ರಮ. ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಮಾಡದೇ ಇಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಅಂತ ಹೇಳ್ತಾನೆ. ಕೃಷ್ಣ ಬೈರೇಗೌಡರು ಒಂದು 20 ಸುಧಾರಣೆ ತಂದರು. ಈಗೇನು ಮಳೆಯಲ್ಲ ಅದು ಇರುವನೇ ನಲ್ದೊಡೆಯ. ಯಾರು ಮಠದ ಜಮೀನಾಗ ಇರಲಿ, ಶಾಂತಗೌಡರು ಇರಲಿ, ರಾಜಪುರದಲ್ಲಿ ಅಜ್ಜದಾಗ ಯಾರು 10 ವರ್ಷ ವಾಸ ಜನಗಂಡ್ರೆ ಅವರಿಗೆಲ್ಲ ಸರ್ಕಾರ ಪಟ್ಟಾಗುತ್ತೆ ಅಂತ ಕಾರ್ಯಕ್ರಮ 13 ಅದಕ್ಕೆ ನಮ್ಗೆ ಈಗ 10,000 ಕೊಟ್ಟು 2,000 ಮುಂದೆ ಕೊಡ್ತೇವೆ. ಇಡೀ ರಾಜ್ಯದ ಲಕ್ಷಾಂತರ ಇರಲಿ. ಆದ್ದರಿಂದ ಇವು ಟೈಮ್ ಇರ್ಬೋದು. ಇದೊಂದು ವಾರ್ ಫುಡ್ನೇ ನಾವು ಮಾಡ್ಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೋದು. ಆದಷ್ಟು ಬೇಗನೆ ಕೂತ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಚಾಲನೆ ಕೊಡತಕ್ಕಂಥ ಮಾಡ್ಕೊಂಡು ತಮ್ಮೆಲ್ಲರಿಗೂ ಭಾಳ ಸಹಕಾರದ ಬಂದಂಥ ಎಲ್ಲ ಭಕ್ತರಿಗೆ, ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರಿಗೆ ವಂದನೆ ಸಲ್ಲಿಸಿ ಪೂಜ್ಯರ ಆಶೀರ್ವಚನ ಕೇಳೋಣ ಅಂತಕ್ಕಂಥ ಮಾತನ್ನೇ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.